ಕೆಜಿಎಫ್ ಡೆವಲಪ್ಮೆಂಟ್ ಅಥಾರಿಟಿ ಕೆಜಿಎಫ್ ತಾಲೂಕು ಬಂಗಾರಪೇಟೆ ತಾಲೂಕು ಎರಡಕ್ಕೂ ಒಂದು ಕೆಜಿಎಫ್ ಡೆವಲಪ್ಮೆಂಟ್ ಅಥಾರಿಟಿ ಇತ್ತು. ಕಾಂಗ್ರೆಸ್ MLA ನಾನಾದಾಗ, ಬಂಗಾರಪೇಟೆ ಶಾಸಕರು ಕಾಂಗ್ರೆಸ್ MLAನೇ ಆದಾಗ ನಮಗೆ ಮತ್ತೆ ಬಂಗಾರಪೇಟೆ ಶಾಸಕರಿಬ್ಬರಿಗೂ ಕೂಡ ತುಂಬಾ ಒತ್ತಡ ಇರ್ತಾ ಇತ್ತು. ಪಕ್ಷಕ್ಕೆ ಯಾರು ಬಹಳ ನಿಷ್ಠೆಯಿಂದ ಸೇವೆ ಮಾಡಿರ್ತಾರೆ ಅವ್ರಿಗೆ ನಾವೇನಾದ್ರೂ ಒಂದು ಸ್ಥಾನಮಾನ ಕೊಡುವಂತ ಪಟ್ಟಿಯಲ್ಲಿ ನನ್ನ ಹತ್ರನೂ ಬಹಳ ಒತ್ತಾಯ ಇರ್ತಾ ಇತ್ತು. ಬಂಗಾರಪೇಟೆ ಶಾಸಕರಿಗೂ ಅಂಥದ್ದೇ ಒಂದು ಒತ್ತಡ ಇರ್ತಾ ಇತ್ತು. ನಮ್ಗೆ ಅವಾಗ ಅಸಹಾಯಕರಾಗಬೇಕಾಗ್ತಾ ಇತ್ತು. ನಾನು ಸೋಲ್ಬೇಕಾಗಿತ್ತು, ಇಲ್ಲ ಬಂಗಾರಪೇಟೆ ಶಾಸಕರು ಸೋಲ್ಬೇಕಾಗಿತ್ತು. ಇಂಥ ಧರ್ಮ ಸಂಕಟ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣೆಯ ಜವಾಬ್ದಾರಿಯನ್ನ ಹೊತ್ಕೊಂಡಾಗ ಈ ಹೆಣ್ಮಗು ಜಯಂತಿ ಸೋಲನ್ನ ಅನುಭವಿಸ್ಬೇಕಾಗತ್ತೆ. ಅದು ಷಡ್ಯಂತ್ರದಿಂದ ಇವರು ಸೋಲನ್ನ ಅನುಭವಿಸ್ತಾರೆ. ಅವಾಗ ನನ್ನ ಮನಸ್ಸಿಗೆ, ನಾವು ಕಾಂಗ್ರೆಸ್ ಪಕ್ಷನ ಕಟ್ಟಿದಾಗ ನಮ್ಗೆಲ್ಲೋ ಒಂದ್ ಕಡೆ ಆ ನೋವು ನನ್ನನ್ನು ಕಾಡ್ತಾ ಇತ್ತು. ಯಾವ್ದಾದ್ರು ಅದಕ್ಕಿಂತ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರನ್ನ ನೋಡ್ಬೇಕು ಅಂತ ನನ್ನ ಮನಸ್ಸು. ಅವತ್ತಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅವಕಾಶ ಕೊಟ್ಟಾಗ ಮತ್ತೆ ನಾವು ಪಕ್ಷದಲ್ಲಿ ಒಂದೇ ಪಕ್ಷದಲ್ಲಿ ನಮ್ಗೆ ಕಷ್ಟ ಆಗುತ್ತೆ. ಬೇರೆ ಇನ್ಯಾರೋ ಒತ್ತಡದ ಮೇಲೆ ಆ ಸ್ಥಾನನ ತಗೊಂತಾರೆ. ಅದಾದ್ಮೇಲೆ ನಾವಿಬ್ರು ಗೌರವವಾಗಿ KGFಗೆ ಸಪರೇಟ್ ಡೆವಲಪ್ಮೆಂಟ್ ಅಥಾರಿಟಿ, ಬಂಗಾರಪೇಟೆಗೆ ಸಪರೇಟ್ ಡೆವಲಪ್ಮೆಂಟ್ ಅಥಾರಿಟಿನ ತರುವಂತದ್ರಲ್ಲಿ ಯಶಸ್ವಿ ಆಗ್ತೀವಿ ನಮ್ಮ ಸರ್ಕಾರದಲ್ಲಿ. ಇದು ಚರಿತ್ರೆ. ಇದು ಚರಿತ್ರೆ. ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿಯಾಗಿ ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಯಾವುದೇ ಒಂದು ಸ್ಥಾನಮಾನ ಕೊಡಬೇಕು ಅಂತಂದ್ರೆ ಪಕ್ಷ ಯಾವ ಮಟ್ಟಕ್ಕಾದ್ರೂ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಒಂದು ಚರಿತ್ರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾರು ಕೂಡ ಯಾರಾದ್ರೂ ಮುಖಂಡರು ಮನೆ ಬಾಗಿಲಿಗೆ ಹೋಗಿಲ್ಲ ಇವತ್ತವರೆಗೂ. ಶ್ರೀನಿವಾಸ್, ನಾನು 10 ವರ್ಷದಲ್ಲಿ ನಾನು ಶ್ರೀನಿವಾಸನ್ನ ಪಕ್ಷದ ಕೆಲಸವನ್ನ ಕಾಯ ವಾಚ ಮನಸ ಪಕ್ಷನ ಗೆಲ್ಲಿಸ್ಬೇಕು, ಕಾರ್ಯಕರ್ತನ ಉರುದುಂಬಿಸ್ಬೇಕು, ಜವಾಬ್ದಾರಿಯಿಂದ ನಡಿಬೇಕು ಅನ್ನುವಂತ ವಿಚಾರ ಬಂದಾಗ ಯಾರು ಪಕ್ಷಕ್ಕೆ ಶಿಸ್ತಿನ ಸಿಪಾಯಿ ಆಗ್ತಾರೆ ಅವ್ರಿಗೆ ಮೊದಲನೇ ಆದ್ಯತೆ ಸಿಗುತ್ತೆ ಅನ್ನುವಂಥ ಒಂದು ಸಂದೇಶನ ನಾನು ಕೊಡ್ಬೇಕಾಗಿದೆ. ನಾವು ಎಷ್ಟೇ ಇನ್ಫ್ಲೂಯೆನ್ಸ್ ಆದ್ರೂ ಅಧಿಕಾರ ದೇವ್ರು ಸ್ವಲ್ಪ ದಿನ ಮಾತ್ರ ಕೊಡ್ತಾರೆ. ಜನ ಆಶೀರ್ವಾದ ಇದ್ದಾಗ ಮಾತ್ರ ಅಧಿಕಾರ ಸಿಗುತ್ತೆ. ಜನಗಳ ಆಶೀರ್ವಾದಕ್ಕೆ ನಾವು ಸೇವೆ ಮಾಡ್ಬೇಕೇ ಹೊರತು ನಾವು ಆ ಅಧಿಕಾರನ ಜವಾಬ್ದಾರಿನ ಎಲ್ಲೂ ಕೂಡ ಮೈ ಮರೆತು ನಡೀಬಾರ್ದು. ಅದು ನನಗೆ ಜನಗಳು ಕೊಟ್ಟಿರುವಂತ ಆಶೀರ್ವಾದ. ಅದನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ. ಅದೇ ರೀತಿ ಮೈಗೂಡಿಸ್ಕೋಬೇಕು ಅಂತ ಮಾತ್ರ ನಾನು ಆಶೀರ್ವಾದ ಮಾಡ್ತೀನಿ. ಯಾರೇ ಈ ಸ್ಥಾನದಲ್ಲಿ ಬಂದ್ರು KGF ಡೆವಲಪ್ ಆಗ್ಬೇಕು, ಎಲ್ಲಾರನ್ನು ಗೌರವವಾಗಿ ನೋಡ್ಬೇಕು, ಪಕ್ಷಕ್ಕೆ ಗೌರವ ತರುವಂತ ಸಂದೇಶ ಮಾತ್ರ. ಈ ಮೂರೇ ನಾವು ಜವಾಬ್ದಾರಿಯಿಂದ ನಡಿಬೇಕಾಗುತ್ತೆ. ಯಾರು ಏನೇ ಅವಮಾನ ಮಾಡಿದ್ರು ನಾವು ಅದನ್ನ ಸಹಿಸ್ಕೊಂಡಾಗ ಮಾತ್ರ ಪಕ್ಷಕ್ಕೆ ಗೌರವ ಕೊಡ್ತೀವಿ. ಯಾರು ಏನೇ ಅವಮಾನ ಮಾಡಿದ್ರು ಸಹಿಸ್ಕೋಬೇಕು. ಪಕ್ಷಕ್ಕೆ ಗೌರವ ತರುವಂತ, ತಲೆ ಎತ್ತಿ ನಡೆಯುವಂತ ಕೆಲಸ ನಾವು ಮಾಡಿದಾಗ ಮಾತ್ರ ಪಕ್ಷದ ಗೌರವ ಉಳಿಯುತ್ತೆ. ನೂರಾರು ಜನ, ಸಾವಿರಾರು ಜನ ಕಾರ್ಯಕರ್ತರು ಪಕ್ಷಕ್ಕೆ ಗೌರವ ತರಬೇಕು ಅಂದಾಗ ಅವ್ರ ಮನೆ ಬಿಟ್ಟು ಸೇವೆ ಮಾಡಿರ್ತಾರೆ. ಅವ್ರು ನಾಳೆ ಧೈರ್ಯವಾಗಿ ಓಡಾಡ್ಬೇಕು ಅಂತಂದ್ರೆ, ಗೌರವ ತರಬೇಕಂದ್ರೆ ನಾವು ಅವರಿಗೆ ಗೌರವ ತರುವಂತ ಕೆಲಸ ಮಾಡ್ಬೇಕು. ಅದನ್ನ ಹೇಳ್ತೀನಿ. ಯಾರು ನಿಷ್ಠಾವಂತರಾಗಿರ್ತಾರೆ ಎಂಥ ಪರಿಸ್ಥಿತಿಯಲ್ಲೂ ಅವರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತಂದಾಗ ಅವತ್ತು ಆ ಪ್ರಯತ್ನ ಇವತ್ತು ಯಶಸ್ಸಾಗಿದೆ. ಅವತ್ತು ನಾನು ಆ ಹೆಣ್ಮಗು ಕಣ್ಣಲ್ಲಿ ನೀರು ಹಾಕೊಂಡು ಹೋಗಿದ್ದ ನನಗೆ ನಾನು ಎಲೆಕ್ಷನ್ಸ್ ನಿಂತಾಗೂ ಅಷ್ಟು ನನಗೆ ಹಿಂಸೆ ಆಗಿರ್ಲಿಲ್ಲ. ಅವತ್ತು ನನ್ಗೆ ಆ ದಿನ ನಾನು ಹೆಂಗ್ ಕಳೆದ್ನೋ ಗೊತ್ತಿಲ್ಲ. ಈ ದಿನ ನಾನು ನನ್ನ ಕಾರ್ಯಕರ್ತರಿಗೊಬ್ಬರಿಗೆ ನ್ಯಾಯ ಕೊಟ್ಟಿದ್ದೀನಿ, ಅನ್ಯಾಯ ಆಗಿದ್ದನ್ನ ನಾನು ಸರಿಪಡಿಸಿದ್ದೀನಿ ಅಂತ ನಾನು ಇವತ್ತು ಹೆಮ್ಮೆಯಿಂದ ಆ ನೋವು ನನ್ನನ್ನು ಕಾಡ್ತಾ ಇತ್ತು. ಯಾವತ್ ನೋಡಿದ್ರು ಮುಖ ನೋಡಿದಾಗ ಆ ಹಿಂಸೆ ನನ್ಗೆ ಆಗ್ತಾ ಇತ್ತು. ಇವ್ರನ್ನ ಯಾವ ಸ್ಥಾನದಲ್ಲಿ ನೋಡ್ಬೇಕಾಯ್ತು, ನಾನು ನೋಡಕ್ಕಾಗ್ಲಿಲ್ಲ ಅಂತ. ಅದಕ್ಕಿಂತ ಗೌರವಾಗಿರೋ ಸ್ಥಾನದಲ್ಲಿ ಅವ್ರನ್ನ ನೋಡ್ಬೇಕು ಅನ್ನುವಂಥ ಮನ್ಸು ನನಗೆ ಅವತ್ತು ನಾನು ಸಂಕಲ್ಪ ಮಾಡಿದೆ. ಆದ್ರೆ ಬಹಳ ದಿನ ಅದ್ರ ಪರಿಶ್ರಮ ಇದೆ. ಪರಿಶ್ರಮ ಎಷ್ಟಿದೆ ನಾನು ಹೇಳಕ್ಕೆ ಆಗಲ್ಲ. ಆ ಪರಿಶ್ರಮ ಹೆಂಗಿದೆ, ಹಿಂಗೆ ಆ ಪರಿಶ್ರಮನ ಹೇಳಕ್ಕೆ ಆಗಲ್ಲ. ಅಷ್ಟು ಕಷ್ಟ ಆಯ್ತು. ಆದ್ರೂ ದೇವರ ಆಶೀರ್ವಾದ ಮತ್ತೆ ಎಲ್ಲ ಕಷ್ಟದಲ್ಲಿರೋರ ಆಶೀರ್ವಾದ ಯಾವತ್ ನಮ್ ಜೊತೆ ಇರುತ್ತೆ, ಅದು ಫಲಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಗ್ರಾಮೀಣ ಭಾಗದಲ್ಲೂ ವೆಂಕಟರಮಣ್ಣ ಇರ್ಬೋದು, ಯಾವಾಗ್ಲೂ ಪಕ್ಷ ಅಂದ್ರೆ ಅಭಿಮಾನ ಇಟ್ಕೊಂಡಿದ್ದಾರೆ. ಅವರಿಗೆ ಅವಕಾಶ ಆಗಿದೆ. ಆಮೇಲೆ ಮಾರಿಕುಪ್ಪಂ ಪಂಚಾಯಿತಿಯಲ್ಲಿ ರಾಧಪ್ಪ ಅನ್ನೋರಿಗೆ ಪಂಚಾಯಿತಿ ತಪ್ಪೋಯ್ತು, ಷಡ್ಯಂತ್ರಿಗಳಿಂದ ತಪ್ಪೋಯ್ತು. ಅದಾದ್ಮೇಲೆ ಆ ಹೆಣ್ಮಗು ತನ್ನ ಗಂಡನ್ಗ ಅವಕಾಶ ಸಿಕ್ಲಿಲ್ಲ ಅಂತ ಕಣ್ಣೀರ್ ಹಾಕಿದ್ಲು. ಮತ್ ನಾನು ಆ ಹೆಣ್ಮಗುಗೆ ಇವತ್ತು ಈ ಜವಾಬ್ದಾರಿ ಏನು KGF ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಏನಂದ್ರೆ, KGF ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಸರ್ಕಾರದಲ್ಲಿ ಜಾಗ ತಗೊಂಡ್ಬೋದು, ಜಾಗನ ಡೆವಲಪ್ ಮಾಡಿ ಬಹಳ ಜನಕ್ಕೆ ಯಾರ್ಯಾರಿಗೆ ಸ್ವಂತ ಸೈಟ್ ಇಲ್ಲ ಆ ನಿವೇಶನ ಹಂಚಿಕೆ ಮಾಡ್ಬೋದು. ಮತ್ತೆ ಪ್ಲಾನಿಂಗ್ ಪವರ್ ಇವ್ರಿಗೆ ಬರುತ್ತೆ. ಯಾರೇ ಒಬ್ರು ಕಟ್ಟಡ ಕಟ್ಬೇಕಂದ್ರೆ ಏನ್ರಿ ನಿಮ್ದು ಏನ್ ಡ್ಯೂಟೀಸ್
ಟೆಕ್ನಿಕಲ್ ಒಪಿನಿಯನ್, ಈ ಕಟ್ಟಡ ಹೇಗೆ ಕಟ್ಟಬೇಕು ಅಂತ ಟೆಕ್ನಿಕಲ್ ಒಪಿನಿಯನ್ಗೆ ಇಲ್ಲಿ ಆಫೀಸ್ಗೆ ಬರಬೇಕಾಗುತ್ತೆ. ಅಂದರೆ ಬಹಳ ಜವಾಬ್ದಾರಿ ಸ್ಥಾನ KGF ಡೆವಲಪ್ಮೆಂಟ್ ಅಥಾರಿಟಿಗಿದೆ. ಬಡವರಿಗೆ ಜಾಗ ಹಂಚಿಕೆ ಮಾಡ್ಬೋದು, ಅಂದರೆ ಫ್ರೀಯಾಗಿ ಕೊಡೋಕ್ಕಾಗಲ್ಲ, ಸ್ವಲ್ಪ ದುಡ್ಡು ಇರುತ್ತೆ. ಅಂದರೆ ಸರ್ಕಾರದ ಜಾಗ ಸಿಕ್ಕಿದ್ರೆ ಒಂದು ಬೆಲೆ ಇರುತ್ತೆ, ಅಥವಾ ರೈತರಿಂದ ಜಾಗ ತಗೊಂಡ್ರೆ ಕಾಸ್ಟ್ ಶೇರಿಂಗಲ್ಲಿ ನಾಮಿನಲ್. ಗೌರ್ಮೆಂಟ್ ಜಾಗ ತಗೊಂಡಾಗ ಏನೆಲ್ಲ ಸರ್ಟಿಫಿಕೇಟ್ ಸಿಗುತ್ತೆ, ಹಕ್ಕುಪತ್ರ ಸಿಗುತ್ತೆ, ಇಲ್ಲೂ ಆ ಥರದ್ದಿರುತ್ತೆ. ಲೇಔಟ್ಸ್ ಡೆವಲಪ್ ಮಾಡುವಂಥದ್ದು ಮತ್ತು ಪ್ಲಾನಿಂಗ್ ಅಥಾರಿಟಿ ಅಂತಂದರೆ ಇವರೇ ಪ್ಲ್ಯಾನ್ ಕೊಟ್ರೇ ನಗರಸಭೆಯವರು ನಾಳೆ ಅವರಿಗೆ ಕಟ್ಟಡ ಕಟ್ಕೊಡೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಇಷ್ಟು ಪವರ್ಫುಲ್ ಅಥಾರಿಟಿ. ಇದನ್ನು ಸರಿಯಾದ ರೀತಿ ನಿಭಾಯಿಸುವಂಥ ಒಂದು ಶಕ್ತಿ ಸಾಮರ್ಥ್ಯ ದೇವರು ನಿನಗೆ ಕೊಡಬೇಕು ಅಂತ ನನ್ನ ಆಶೀರ್ವಾದ. ಇದೇ KGF ಡೆವಲಪ್ಮೆಂಟ್ ಅಥಾರಿಟಿನೇ ಇಂಟಿಗ್ರೇಟೆಡ್ ಟೌನ್ಶಿಪ್ನ ಇವತ್ತು ಡೆವಲಪ್ ಮಾಡೋದಕ್ಕೆ ಅಥಾರಿಟಿ ಯಾರಾದರೂ ಇದ್ದರೆ KGF ಡೆವಲಪ್ಮೆಂಟ್ ಅಥಾರಿಟಿನೇ ಮಾಡೋಕ್ಕಾಗತ್ತೆ. ಮುಂದೆ ಇದನ್ನು ತಿಳ್ಕೊಳ್ಳಿ. ನಮಗೆ 299 acres ಏನು ಇಂಟಿಗ್ರೇಟೆಡ್ ಟೌನ್ಶಿಪ್ ಇದೆ, FDಯಲ್ಲಿ ನಮಗೆ ಅದಕ್ಕೆ DPR ಮಾಡಲಿಕ್ಕೆ ₹1 ನಾವು ಅನುದಾನ ಕೊಡಲಿಲ್ಲ ಅಂದರೂ 10 ಕೋಟಿಯ ಇದಕ್ಕೆ DPR ಮಾಡಲಿಕ್ಕೆ FDL ನಮಗೆ ಪರ್ಮಿಷನ್ ಸಿಕ್ಕಿದೆ. FDL ಪರ್ಮಿಷನ್ ಸಿಕ್ಕಿದೆ. ಅದು ನೆಕ್ಸ್ಟ್ ಅದನ್ನು 100 ಕೋಟಿಯಲ್ಲಿ ಡೆವಲಪ್ಮೆಂಟ್ ಮಾಡೋದು ಇದೇ KGF ಡೆವಲಪ್ಮೆಂಟ್ ಅಥಾರಿಟಿ. ಮತ್ತು ಇದು ಹೊಸ ಆಫೀಸ್ಗೆ ಕಾಲಿಡೋಂಗೆ ಆಗಬೇಕು. ಜಾಗ ಕೊಟ್ಟಿದ್ದೀವಿ KGF ಡೆವಲಪ್ಮೆಂಟ್ ಅಥಾರಿಟಿಗೆ, ಅಲ್ಲಿ ಇವರು ಹೊಸ ಆಫೀಸ್ ಶಿಫ್ಟ್ ಮಾಡಬೇಕಾಗತ್ತೆ. ಇಂಟಿಗ್ರೇಟೆಡ್ ಟೌನ್ಶಿಪ್ ಏನೇ ಇದ್ರೂ ಕೂಡ, ಹೌಸಿಂಗ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಎಜುಕೇಷನ್ ಹಬ್ ಇರ್ಬೋದು, ಅದನ್ನೆಲ್ಲ ಸಾಫ್ಟ್ವೇರ್ ಕಂಪನೀಸು, IT ಕಂಪನೀಸ್ಗೆ ಏನೇ ಜಾಗ ಕೊಟ್ಟರು, ಅಲಾಟ್ಮೆಂಟ್ ಇದ್ರು ಇದೇ ಆಫೀಸಿಂದ ಅದು ಅಲಾಟ್ಮೆಂಟ್ ಪ್ರಕ್ರಿಯೆ ನಡೆಯುತ್ತೆ. ಇದೇ ಆಫೀಸಿಂದ ಆ 300 ಎಕರೆನ ಡೆವಲಪ್ ಮಾಡುವಂಥದ್ದು. ಮತ್ತು ಕಾಸ್ಟ್ ಶೇರಿಂಗಲ್ಲಿ ರೈತರದ್ದು ಜಾಗ ಇಲ್ಲಿದೆ, 15 ಎಕರೆನೋ 25 ಎಕರೆ ಇದೆ. ಕಾಸ್ಟ್ ಶೇರಿಂಗಲ್ಲಿ ರೈತರದ್ದು ಜಾಗ ಡೆವಲಪ್ ಮಾಡಿ ಇವ್ರು 50% ಇಟ್ಕೊಂಡು ಸಾರ್ವಜನಿಕರಿಗೆ ಆ ಜಾಗ ಕೊಡೋ ಅಂಥದ್ದು ಬಹಳ ಜವಾಬ್ದಾರಿ ಇರುವಂಥ ಸ್ಥಾನಮಾನ ಇದು. ಒಂದು ದಿನ ಅಲ್ಲ, ನೀವು ಎಷ್ಟು ಗಂಟೆ ಕಾಲ ಕುತ್ಕೊಂಡು ಕೆಲಸ ಮಾಡಿದ್ರು ಇಲ್ಲೂ ಕೆಲಸ ಇದೆ, ಮಾಡಬೇಕಷ್ಟೇ, ಇಚ್ಛಾಶಕ್ತಿ ಬೇಕು, ಜವಾಬ್ದಾರಿಯಿಂದ. ಇದಕ್ಕೆ ಇವಾಗ ಅಪ್ ಟು ಬೇತ್ಮಂಗ್ಲ, ಕಮಸಂದ್ರ, ಕ್ಯಾಸಂಬಳ್ಳಿ, ಪಾರನಹಳ್ಳಿ ಇದೆಲ್ಲಾನು ಕವರ್ ಆಗುತ್ತೆ. ಪಾರ್ಕ್ಸು, ಲೇಕ್ಸ್ ಡೆವಲಪ್ಮೆಂಟ್ ಮಾಡೋದು ಕೂಡ ಅಥಾರಿಟಿಯಿಂದ, ಅವೆಲ್ಲ ಕಂಟ್ರೋಲ್ ಮಾಡೋದು ಕೂಡ ಅಥಾರಿಟಿ. ಅದ್ರ ಬಗ್ಗೆ ಫಸ್ಟು ಮಾಹಿತಿ ತಗೊಂಡು ಕೆಲಸ ಮಾಡಲಿ ಅಂತ. ಯಾರ್ಯಾರು ನಿಷ್ಠಾವಂತರಿದ್ದಾರೆ ಅವರಿಗೆ ಅವರ ಅರ್ಹತೆಯಿಂದಾನೇ ಸ್ಥಾನಮಾನ ಸಿಗುತ್ತೆ ಅನ್ನೋ ಸಂದೇಶ ಹೋಗ್ಬೇಕಾಗಿತ್ತು. ಅದರ ಸಂಕಲ್ಪ ಆಗಿದೆ, ಒಳ್ಳೆಯದಾಗಿದೆ. ಸೇವೆ ಮಾಡಲಿ, ದೇವರ ಅವಕಾಶ ಕೊಟ್ಟಿದ್ದಾರೆ, ಸೇವೆ ಮಾಡಲಿ ಅಂತ ಹೇಳಿ. ಇವತ್ತು ನನಗೆ ಈ ಸ್ಥಾನಮಾನ ಸಿಕ್ಕಿದೆ ಅಂದರೆ ಅದಕ್ಕೆ ಮೇನ್ ಕಾರಣ ನಮ್ಮ KGF ಜನಪ್ರಿಯ ಶಾಸಕರಾದ ಶ್ರೀಮತಿ ರೂಪಾ ಶಶಿಧರ್ ಮೇಡಮು ಮತ್ತು ನಮ್ಮ ಮೇಲಲ್ಲಿ ಗೋವಿಂದಗೌಡ ಸರ್, ಇವರಿಬ್ಬರೇ ನನಗೆ ಈ ಸ್ಥಾನಮಾನ ಸಿಕ್ಕಿರೋದಕ್ಕೆ ಕಾರಣ. ಯಾಕೆಂದರೆ ಪಾರ್ಟಿಗೆ ಯಾವಾಗ ನಾವು ಲಾಯಲ್ ಆಗಿರ್ತೀವೋ ಆವಾಗ ಒಂದು ದಿವಸ ನಿಮ್ಗೆ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕುತ್ತೆ ಅಂತ ನಮ್ಗೆ ಮೇಡಮ್ ಪದೇ ಹೇಳ್ತಾಯಿದ್ರು. ಇದಕ್ಕೆ ಹೇಳಿರೋದಕ್ಕೂ, ನಾನು ಪಾರ್ಟಿಗೆ ಲಾಯಲ್ ಆಗಿದ್ದಿರೋದಕ್ಕೂ ಈ ಸ್ಥಾನವನ್ನು ಮೇಡಮ್ ನನಗೆ ಕೊಟ್ಟು ನನ್ನ ಅಲಂಕರಿಸಿದ್ದಾರೆ. ಅದಕ್ಕೆ ಫಸ್ಟು ಮೇಡಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಏನು ಡೆವಲಪ್ ಆಗಬೇಕಂತ ಇದ್ದರೆ ಅದು ನಮ್ಮ ಶಾಸಕರು ಇದ್ದಾರೆ, ಅವ್ರ ಹತ್ರ ನಾಲೆಜ್ ತಗೊಂಡು ಅವ್ರ ಮಾರ್ಗದರ್ಶನ ತಗೊಂಡು ಏನೇನು ಮಾಡಬೇಕಂತ ಇದರಿಂದ ಅದೆಲ್ಲ ನಾನು ಮೇಡಮ್ ಇದರಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾ, ಸರ್ ನಿಮ್ಮದು ಮೊದಲ ಮೇಡಮ್ ನಾಲೆಜಿಂದಾನೆ ನಾನು ಏನು ಮಾಡೋಕ್ಕಾಗೋದಿಲ್ಲ. ಮೇಡಮ್ ಹೆಂಗೆ ಹೇಳ್ತಾರೆ ಹಂಗೆ ನಾನು ನಡ್ಕೊಂಡು ಹೋಗ್ತೀನಿ ಸರ್. ಆಮೇಲೆ ಇದು ಇಡೀ ಗ್ರಾಮೀಣ ಭಾಗದಲ್ಲೂ ಒಂದು ಟರ್ಮ್ ಒಬ್ಬರಿಗೆ ಅವಕಾಶ ಮಾಡಬೇಕಾಗತ್ತೆ, ಒಬ್ರಿಗೋ ಇಬ್ಬರಿಗೋ. ಯಾಕಂದರೆ 5 ವರ್ಷದ ಟರ್ಮಲ್ಲಿ ನಾವು ಈ KGFಗೆ ಅವಕಾಶ ಕೊಡೋಕ್ಕಾಗಿರಲಿಲ್ಲ. ಮುಂದೆ ಸ್ವಲ್ಪ ಟರ್ಮ್ ಇವ್ರದ್ದು ಮುಗಿದ ಮೇಲೆ ಅವ್ರಿಗೂ ಸ್ವಲ್ಪ ಎಷ್ಟಿರುತ್ತೆ ಮೇಡಮ್ ಅದನ್ನು ಹೇಳ್ತೀವಿ, ಯಾವ ಹಂತದಲ್ಲಿ ಅಂತ ಹೇಳ್ತೀವಿ. ಮುಖದಲ್ಲಿ ನಗು ನೋಡಬೇಕು ಅಂತ ನಾನು ಎಷ್ಟು ವರ್ಷಗಳು. ಅಧ್ಯಕ್ಷರಾದ ಶ್ರೀನಿವಾಸನವರೇ, ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ರೂಪಾ ಮೇಡಮ್ನವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ಈಗ ನಮ್ಮದೊಂದು ಯೋಚನೆ ಬರ್ತಾ ಇದೆ. ಇದೆಲ್ಲ ನೋಡಿಬಿಟ್ಟು ಏನಂತ ಹೇಳಿದ್ರೆ ಅದು ಮೇಡಮ್ ಕೈಲಾಗುತ್ತೆ, ಗೌರ್ಮೆಂಟ್ ಕೈಲಾಗುತ್ತೆ. ಈ ಒಂದು KDA, ಬಂಗಾರಪೇಟೆ KDA, ಬೇತ್ಮಂಗಲ, ಕ್ಯಾಸಂಬಳ್ಳಿ, ನಮ್ಮ KGF ಎಲ್ಲ ಸೇರಿ ಒಂದು ಕಾರ್ಪೊರೇಷನ್ ಯಾಕೆ ಆಗಬಾರ್ದು? ಕಾರ್ಪೊರೇಷನ್ ಮಾಡಿಬಿಟ್ರೆ ನಮಗೆಲ್ಲ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿ 30-40-40 ವಾರ್ಡ್ಸ್ ಇದೆ, ಬೇತ್ಮಂಗಲದಲ್ಲಿ 13 ವಾರ್ಡ್ಸ್ ಇದೆ,
ನಮ್ಮ ಹಲಿಗಾಡು ಸೇರಿದೆ, KGF ತಾಲೂಕು ಸಪ್ರೇಟ್ ಆಗಿದೆ. ವೈ ನಾಟ್ ಮೇಕ್ ಇಟ್ ಎ ಕಾರ್ಪೊರೇಷನ್? ವೈ ಶುಡ್ ವಿ ಹ್ಯಾವ್ 2 KDAs and 13 panchayats for the development of the entire taluk, development of entire Bangarpet taluk? A corporation is necessary. ಅಲ್ಲಿ ಬೆಂಗಳೂರಿನಲ್ಲೇ ಸೇರಿಕೊಂಡು ಅಲ್ಲೇ 30 ವಾರ್ಡ್ಗಳಲ್ಲಿ ಒಂದು ಕಾರ್ಪೊರೇಷನ್ ಮಾಡಿದ್ದಾರೆ. ನಮ್ಮದು 30 ವಾರ್ಡ್ಗಳಿದೆ. ನಿನ್ನೆ ಹೋಮ್ ಮಿನಿಸ್ಟರ್ ಬಂದಿದ್ದರು, ಮೇಡಮ್ ಕರ್ಕೊಂಡು ಬಂದಿದ್ದರು. ಎಲ್ಲ ಫೆಸಿಲಿಟೀಸು ಇದೆ KGF ತಾಲೂಕಿನಲ್ಲಿ ಮತ್ತು ನಮ್ಮ ರೂರಲ್ ಪಾರ್ಟ್ಸ್ನಲ್ಲಿ. ಬೇಕಾದಷ್ಟು ಜಮೀನು ಇದೆ. ಸುಮ್ಮನೆ ಇಲ್ಲೇ ಹೊಡೆದಾಡೋದಕ್ಕಿಂತ ಕಾರ್ಪೊರೇಷನ್ ಮಾಡಿದ್ರೆ ನಮಗೆ ಹೆಚ್ಚಿನ ಒಂದು ಫಂಡ್ಸು ಬರುತ್ತೆ. ಸ್ಟೇಟ್ ಲೆವೆಲಲ್ಲಿ ಈ KDA ಇಟ್ಕೊಂಡು ನಮಗೆ ಸ್ವಲ್ಪ ಫಂಡ್ಸ್ ಕೊಟ್ಟರೆ ಏನು ಡೆವಲಪ್ ಆಗಲ್ಲ. KGF ಡೆವಲಪ್ ಆಗಬೇಕಂದ್ರೆ ನಮ್ಮ ಕಾರ್ಪೊರೇಷನ್ ಆಗಬೇಕು. ಇವತ್ತಲ್ಲ ಅಂದರೆ ಇನ್ನೊಂದು 5 ವರ್ಷಕ್ಕಾಗಲಿ 10 ವರ್ಷಕ್ಕಾದರೂ ಆಗಲಿ. ಇಟ್ ಶುಡ್ ಬಿ ಇನ್ ಅವರ್ ಮೈಂಡ್ ಟು ಮೇಕ್ ಇಟ್ ಎ ಕಾರ್ಪೊರೇಷನ್. ಅದು ಒಂದು ಆಸೆ. ನಮ್ಮ ಸುಬ್ಬಮ್ಮ ಮೇಡಮ್ನವರು, ನಮ್ಮ SN ನಾರಾಯಣ ಸ್ವಾಮಿ ಎಲ್ಲ ಸೇರಿಕೊಂಡು ಮಾಡಿಕೊಡ್ತಾರೆ ಅಂತ ಹೇಳಿ ನನಗೊಂದು ಆಸೆ ಇದೆ. ಅದು ಮಾಡ್ಬೋದು. ತಾವು ಅದಕ್ಕೆ ಕೋಆಪ್ರೇಟ್ ಕೊಡಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲ ಬೇಡ್ಕೊತಾ ಇದ್ದೀನಿ. ಯಾಕೆಂದರೆ ಇದು ಮೊದಲು ಇದು ಕಾಲ್ಡ್ ಲಿಟಲ್ ಲಂಡನ್. ಒಂದು ಕಾಲದಲ್ಲೇ ಇದು ಲಿಟಲ್ ಲಂಡನ್ ನನ್ನ KGF ಕೂಗ್ತಿದ್ದಾಗ ಅದು ಲಿಟಲ್ ಲಂಡನ್ ಆಗ್ಬೋದು. ಕಾರ್ಪೊರೇಷನ್ ಬಂದಾಗ ಲಿಟಲ್ ಲಂಡನ್ ಆಗ್ಬೋದು. ಅದೆಲ್ಲ ಪನ್ನಿಕ್ಕಿಲ್ಲ. ಈಗೆಲ್ಲ ಕೊಂಚ ಕೋಆಪರೇಷನ್ ಕೊಡುಗ. ಜೈ ಹಿಂದ್, ಜೈ ಕರ್ನಾಟಕ. ಯುವಕ ಶ್ರೀನಿವಾಸರವರು ನಮ್ಮ KGF ಕ್ಷೇತ್ರದ ಜನಪ್ರಿಯ ಶಾಸಕರಾದ ರೂಪಕಲಾ ಶಶಿಧರ್ ಅವರು ಶ್ರೀನಿವಾಸನ ಗುರುತಿಸಿ ಅವರಿಗೆ ಈ ಒಂದು ಕೂಡ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅವರಿಗೆ ಭಗವಂತ ಎಷ್ಟು ವರ್ಷಗಳ ಕಾಲ ಈ ಒಂದು ಸೇವೆಯನ್ನು ಕೊಡ್ತಾರೋ ಅಷ್ಟು ವರ್ಷಗಳ ಕಾಲ ನಾನು ರೂಪಕಲಾ ಶಶಿಧರ್ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರನ್ನು ತರ್ತಾರೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ. ಯಾಕೆಂತಂದರೆ ಅವರು ನಿಷ್ಠಾವಂತರಾಗಿ ಯಾವುದೇ ಒಂದು ಹೆಚ್ಚಿನ ಒಂದು ಗಡುವಿಗೆ ಹೋಗದೆ ತನ್ನ ಕರ್ತವ್ಯವನ್ನು ನಿಷ್ಠಾವಂತರಾಗಿ ಮಾಡಿಕೊಂಡು ಹೋಗ್ತಾರೆ ಅನ್ನೋದೊಂದು ಎಲ್ಲರ ಒಂದು ಇದರ ಮೇಲೆ MLA ಅವರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅದಕ್ಕೆ ಎಲ್ಲರ ಒಂದು ಸಹಕಾರವನ್ನು ನಮ್ಮ KGF ಕ್ಷೇತ್ರದಲ್ಲಿ ಶ್ರೀನಿವಾಸ್ ಇರ್ತದೆ. ಶ್ರೀನಿವಾಸನ ಮುಂದಿನ ಭವಿಷ್ಯ ಇನ್ನೂ ಚೆನ್ನಾಗಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೇನೆ.